ಯಡಿಯೂರಪ್ಪ ಆಡಳಿತದಲ್ಲಿ ಜಿಲ್ಲೆಯ 4 ಸಚಿವ ಸ್ಥಾನ ಸಿಗಲಿ ಎಂದು ಸಚಿವ ಸುರೇಶ್ ಅಂಗಡಿ ಆಶಯ ವ್ಯಕ್ತಪಡಿಸಿದರು. ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿ, ಜೆಡಿಎಸ್ ಕಾಂಗ್ರೆಸ್ ದೋಸ್ತಿಯನ್ನ ಜನ ನಂಬುವ ಪರಿಸ್ಥಿತಿ ಉಳಿಸಿಕೊಂಡಿಲ್ಲ. ರಾಜ್ಯದ ಸಾಮಾನ್ಯ ಜನರಿಗೆ, ಬಡವರಿಗೆ ಅನುಕೂಲಕರ ಆಡಳಿತ ಯಡಿಯೂರಪ್ಪ ನಡೆಸುತ್ತಾರೆ. ವಿಶ್ವಾಸಮತ ಯಾಚನೆ ನಿರ್ಧಾರ ಸೋಮವಾರವೇ ತಿಳಿಯಲಿದೆ. ಸ್ಪೀಕರ್ ಯಾರದೋ ಒತ್ತಡಕ್ಕೆ ಸಿಲುಕಿ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಎಂದರು. ಬೆಳಗಾವಿ ಜಿಲ್ಲೆಯ 4 ಯಡಿಯೂರಪ್ಪ ಆಡಳಿತದಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ಇದೆ ಎಂದರು. ದಂಡು ಮಂಡಳಿಯ ಸಭೆಯಲ್ಲಿ ಮುಸ್ಲಿಂ ಸಮಾಜದವರು ಶಾಸಕ ಅನಿಲ್ ಬೆನಕೆ ಅವರನ್ನ ಸತ್ಕರಿಸಿ, ಬೆನಕೆ ಅವರ ಕಾಲ್ಗುಣ ಬಹಳ ಚೆನ್ನಾಗಿದೆ ಎಂದು ದಂಡು ಮಂಡಳಿಯ ಉಪಾಧ್ಯಕ್ಷ ಗೌಸ್ ಧಾರವಾಡ್ಕರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶನಿವಾರದಂದು ಬೆಳಗಾವಿಯ ದಂಡು ಮಂಡಳಿಯ ಸಭಾಗೃಹದಲ್ಲಿ ಬ್ರಿಗೇಡಿಯರ್ ಗೋವಿಂದ ಕಲವಾಡ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಚಿವ ಸುರೇಶ್ ಅಂಗಡಿ, ಶಾಸಕ ಅನಿಲ್ ಬೆನಕೆ, ಅರೇಬಿಯಾ ಧಾರವಾಡ್ಕರ್ ಇನ್ನುಳಿದವರು ಉಪಸ್ಥಿತರಿದ್ದರು. ವಿವಿಧ ವಿಷಯಗಳ ಮೇಲೆ ಚರ್ಚೆ ನಡೆಸಿದ ಬಳಿಕ ಮುಸ್ಲಿಂ ಸಮಾಜದವರು ಸಚಿವ ಸುರೇಶ್ ಅಂಗಡಿ ಮತ್ತು ಶಾಸಕ ಅನಿಲ್ ಬೆನಕೆ ಅವರನ್ನ ಸತ್ಕರಿಸಿದ್ರು. ಈ ವೇಳೆ ಮಾತನಾಡಿದ ಗೌಸ್ ಧಾರವಾಡ್ಕರ್, ಶಾಸಕ ಅನಿಲ್ ಬೆನಕೆ ಅವರ ಕಾಲ್ಗುಣ ಚೆನ್ನಾಗಿದೆ, ನಗರದಲ್ಲಿ ಅಭಿವೃದ್ಧಿ ಶರವೇಗದಿಂದ ಸಾಗಿದೆ ಎಂದರು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಮಹಾಲಕ್ಷ್ಮೀ ದೇವಿಯ ಜಾತ್ರೆ ನಿಮಿತ್ತ ಗುರುದೇವ ಸಿದ್ದೇಶ್ವರ ಯುವಕ ಸಂಘ ಹಾಗೂ ಲಕ್ಷ್ಮೀ ಕಮಿಟಿ ಪರಮಾನಂದವಾಡಿ ಇವರ ವತಿಯಿಂದ ಹಮ್ಮಿಕೊಂಡಿದ್ದ ಅಂತಾರಾಜ್ಯ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಗುರುದೇವ ಬ್ರಹ್ಮಾನಂದ ಆಶ್ರಮದ ಪೀಠಾಧೀಶರಾದ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ, ಗುರುಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಬಡ್ಡಿ ಮೈದಾನದಲ್ಲಿ ಉದ್ಘಾಟಿಸಿದರು ಮತ್ತು ಸರೋಜಿನಿ ಬಾಳಾಸಾಹೇಬ್ ಚೌಗ್ಲಾ ರಿಬ್ಬನ್ ಕತ್ತರಿಸುವ ಮೂಲಕ ಕಬಡ್ಡಿ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು ಹಾಗೂ ಲಕ್ಷ್ಮೀ ಕಮಿಟಿಯ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದಲ್ಲಿ ಜಲಶಕ್ತಿ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಾಲಾ ಮಕ್ಕಳು, ಊರಿನ ಯುವಪಡೆ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಿದ್ರು. ಈ ಸಂದರ್ಭದಲ್ಲಿ ಜಲಶಕ್ತಿ ಅಭಿಯಾನದ ಕುರಿತು ಪಿಡಿಒ GY ಮಸಡಿ ಮಾತನಾಡಿ, ಮನುಷ್ಯ ಜಲವನ್ನು ಮಿತ ಪ್ರಮಾಣದಲ್ಲಿ ಬಳಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟಕರ ಜೀವನ ನಡೆಸಬೇಕಾಗುತ್ತೆ. ಮಳೆ ನೀರನ್ನು ಶೇಖರಿಸಿ ಇಟ್ಟುಕೊಂಡು ಉಪಯೋಗವಾಗುವಂತೆ ಮಾಡಿಕೊಳ್ಬೇಕೆಂದರು. ನೀರು ಪೋಲಾಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿಕೊಳ್ಳಬೇಕು ಅಂತ ಹೇಳಿದರು. 363ನೇ ಶ್ರೀಮಂತ ಸಿದ್ದೋಜಿ ರಾಜೇ ನಿಪ್ಪಾಣಿಕರ್ ಸರ್ಕಾರ ಅವರ ಪುಣ್ಯತಿಥಿಯನ್ನು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ನಗರ ಪಾಲಿಕೆಯಲ್ಲಿ ಆಚರಿಸಲಾಯಿತು. 17ನೇ ಶತಮಾನದ ನಿಪ್ಪಾಣಿ ಪ್ರಾಂತ್ಯದ ಮಹಾರಾಜರ ಪುಣ್ಯತಿಥಿಯನ್ನು ರಾಜವಂಶಸ್ಥರು ಹಾಗೂ ಪಾಲಿಕೆ ಅಧಿಕಾರಿ, ನಗರ ಸೇವಕರು ಆಚರಣೆ ಮಾಡಿದರು. ಇವರು 17ನೇ ಶತಮಾನದಲ್ಲಿ ನಿಪ್ಪಾಣಿ ಪ್ರಾಂತ್ಯದ ರಾಜರಾಗಿದ್ದರು. ಆ ಸಮಯದಲ್ಲಿ ನಿಪ್ಪಾಣಿ ಸಂಸ್ಥೆ ಸ್ಥಾಪನೆ ಮಾಡ್ತಾ ಇರುವಾಗ ಮೊಟ್ಟಮೊದಲು ಅವರು ನಿಪ್ಪಾಣಿ ನಗರ ಪ್ರದೇಶದ ಊರನ್ನು ಸ್ಥಾಪನೆ ಮಾಡಿದರು ಹಾಗೂ ಈ ಊರನ್ನು ನಿರ್ಮಿಸುವಾಗ ನಿಪ್ಪಾಣಿಯಲ್ಲಿ ಸುಂದರವಾದ ಅರಮನೆ, ಊರಿನ ಮಧ್ಯದಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ರು. ನಂತರ ವಿವಿಧ ರೀತಿಯ ಸುಸಜ್ಜಿತ ಬಾಜಾರ್ ಪೇಟೆಗಳನ್ನು ನಿರ್ಮಾಣ ಮಾಡಿದ್ರು. ಅವುಗಳಲ್ಲಿ ಮುಖ್ಯವಾಗಿ ಗುಜ್ಜರ್ ಬಸ್ತಿ, ಅಕ್ಕಿಪೇಟೆ, ಬೆಲ್ಲದ ಪೇಟೆ ಹಾಗೂ ಜನರ ಜೀವನಕ್ಕೆ ಉಪಯೋಗಕ್ಕೆ ಬರುವ ವಸ್ತುಗಳ ಮಾರಾಟದ ಬಾಜಾರ್ ಪೇಟೆಯನ್ನು ನಿರ್ಮಿಸಿದ್ರು.